ಬಹುಶ್ರುತ ಭಕ್ತಿ ಭಾವನೆ ಭಾಗ 1. ಬಹುಶ್ರುತ ಭಕ್ತಿ ಭಾವನೆ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಬಹುಶ್ರುತ ಭಕ್ತಿ ಭಾವನೆಯ ಭಾಗ 1 ಕೇಳ್ತಾ ಇದ್ದೀರಿ ಅಲ್ವಾ? ಇದು ಎಷ್ಟನೇ ಭಾವನೆ ಹೇಳ್ರಿ ನೋಡೋಣ, ನೀವು ಹೇಳ್ರಿ. ಅಂದರೆ ಇದು ಷೋಡಶ ಕಾರಣ ಭಾವನೆಗಳ ಬಗ್ಗೆ ಈಗ ನಿಮಗೆ ನಡೀತಾ ಇದೆ ಅಲ್ಲವಾ? ಅಂದರೆ 16 ಭಾವನೆಗಳ ಬಗ್ಗೆ, ಅದ್ರ ಒಳಗಡೆ ಇದು 12ನೆಯ ಸಂಖ್ಯೆಯ ಭಾವನೆ ಬಹುಶ್ರುತ ಭಕ್ತಿ ಭಾವನೆ. ನೋಡಿ, ದ್ವಾದಶಾಂಗದ ಪಾಠಿ ಅಂದರೆ ಪಾರಗಾಮಿಯನ್ನು ಬಹುಶ್ರುತ ಎನ್ನುತ್ತಾರೆ. ಅವರ ಭಕ್ತಿ ಅವರು ತಿಳಿಸಿದ ಮಾರ್ಗದಲ್ಲಿ ನಡೆಯುವುದು, ಆಗಮಾನುಕೂಲ ಪ್ರವೃತ್ತಿ, ಇದು ಬಹುಶ್ರುತ ಭಕ್ತಿ ಇದೆ. ಅಥವಾ ಬಹು ಅಂದರೆ ವಿಶಿಷ್ಟ, ಶ್ರುತದ ಅರ್ಥ ಅಂದರೆ ಅನೇಕಾಂತ ರೂಪದ ಜಿನವಾಣಿ. ಇದರ ಭಕ್ತಿ ಇದೆ, ಅದು ಬಹುಶ್ರುತ ಭಕ್ತಿ ಇದೆ. ಶಬ್ದ ವರ್ಣ ಆದಿಗಳ ಶುದ್ಧ ಉಚ್ಚಾರಣೆ ಮಾಡುತ್ತಾ ಯೋಗ್ಯ ಅರ್ಥ ಗ್ರಹಿಸುವುದು, ಶಾಸ್ತ್ರವನ್ನು ಉಚ್ಚ ಅಂದರೆ ಎತ್ತರ ಸ್ಥಾನದಲ್ಲಿ ವಿರಾಜಮಾನ ಮಾಡುವುದು, ವಿನಯದಿಂದ ತಲೆ ತಗ್ಗಿಸಿ ನಮಸ್ಕರಿಸುವುದು, ಶ್ರುತಭಕ್ತಿ ಪೂರ್ವಕ ಅತಿ ವಿನಯದಿಂದ ಸ್ವಾಧ್ಯಾಯ ಪ್ರಾರಂಭ ಮಾಡುವುದು ಇತ್ಯಾದಿ ಅನೇಕ ಕ್ರಿಯೆಗಳು ಶ್ರುತಭಕ್ತಿಯನ್ನು ಪ್ರಕಟಪಡಿಸುತ್ತವೆ. ಇಲ್ಲಿ ಒಂದು ಸೂಚನಾ ರೂಪದಿಂದ ಒಂದು ಮಾತು ಹೇಳ್ತೀನಿ ಕೇಳ್ರಿ. ದಿಗಂಬರ ಮುನಿಗಳ ಆಚರಣೆಯ ನಿಯಮದ ವಿಷಯದಲ್ಲಿ ಸ್ವಾಧ್ಯಾಯ ಪ್ರತಿಷ್ಠಾಪನೆ ಮಾಡಬೇಕಿದ್ದರೆ ಮೊದಲು ಶ್ರುತಭಕ್ತಿ, ಆನಂತರ ಆಚಾರ್ಯ ಭಕ್ತಿ, ಇದನ್ನು ಕಾಯಸರ್ಗ ಸಹಿತ ಹೇಳಬೇಕಾಗ್ತದೆ. ಅದಾದ ನಂತರ ಇದನ್ನು ಅಂದರೆ ಸ್ವಾಧ್ಯಾಯ ಪ್ರಾರಂಭವನ್ನು ಸ್ವಾಧ್ಯಾಯ ಪ್ರತಿಷ್ಠಾಪನೆ ಎನ್ನುತ್ತಾರೆ. ಸ್ವಾಧ್ಯಾಯ ಮುಗಿದೆ ಅಂದರೆ ಮುಗಿಸುವುದನ್ನು ನಿಷ್ಠಾಪನ ಎನ್ನುತ್ತಾರೆ. ಈಗ ಸ್ವಾಧ್ಯಾಯ ಪ್ರಾರಂಭದಲ್ಲಿ ಶ್ರುತಭಕ್ತಿ ಆಚಾರ್ಯ ಭಕ್ತಿ, ಸ್ವಾಧ್ಯಾಯದ ಅಂತ್ಯದಲ್ಲಿ ಶ್ರುತಭಕ್ತಿ, ಇದನ್ನು ಕಾಯಸರ್ಗ ಸಹಿತ ಹೇಳಬೇಕಾಗುತ್ತದೆ. ಇದು ನಿಶ್ಚಿತ ನಿರ್ಧರಿತ ಕ್ರಿಯೆ ಇದೆ. ಆದರೆ ಕೆಲವೊಂದು ಮಹಾಶಾಸ್ತ್ರಗಳಲ್ಲಿ ಸಿದ್ಧಭಕ್ತಿ ಮತ್ತು ಶ್ರುತಭಕ್ತಿ ಹೇಳಿ ಶಾಸ್ತ್ರವನ್ನು ಪ್ರಾರಂಭಿಸುವುದಕ್ಕೆ ಶಾಸ್ತ್ರದ ಆಜ್ಞೆ ಆದೇಶ ಇದೆ. ಅಕಸ್ಮಾತ್ ಎಲ್ಲೇ ಯಾವುದೇ ರೀತಿ ಬಂದರೂ ತಾವು ಅದನ್ನು ಸ್ವೀಕರಿಸಬೇಕು, ನಿರಾಕರಿಸಬಾರದು. ಯಾಕೆಂದರೆ ಸಂಪೂರ್ಣ ಶಾಸ್ತ್ರದ ಒಂದು ಅಕ್ಷರವನ್ನು ನಿರಾಕರಿಸುವ ಶಕ್ತಿ ನಮ್ಮಲ್ಲಿ ಇಲ್ಲ. ಅಪೂರ್ಣ ಜ್ಞಾನಿಗಳಿಗೆ ಮಾತ್ರ ಅದು ಆ ರೀತಿ ಅನ್ನಿಸ್ತದೆ. ಶಾಸ್ತ್ರ ಓದ್ತಾ ಹಲವಾರು ವರ್ಷಗಳ ಆಳವಾದ ಅಧ್ಯಯನದ ನಂತರ ಗೊತ್ತಾಗ್ತದೆ, ಶಾಸ್ತ್ರದ ಯಾವುದೇ ಒಂದು ಅಕ್ಷರವನ್ನು ಕೂಡ ನಾವು ಬದಲಾಯಿಸುವ ಅಥವಾ ಅನ್ಯ ರೀತಿ ತಿಳಿಯುವ ಕಾರಣವೇ ಇಲ್ಲ. ಯಾಕೆಂತಂದರೆ ನಮಗಿಂತ ಎಷ್ಟೋ ಪಟ್ಟು ಕ್ಷಾಯೋಪಶಮ ಉಳ್ಳ ಶ್ರೇಷ್ಠ ಗುರುಗಳು 2000 ವರ್ಷಗಳಿಂದ ಇದನ್ನು ಸೋಸುತ್ತಾ ಫಿಲ್ಟರ್ ಮಾಡ್ತಾ ಬಂದಿದ್ದಾರೆ ಅಲ್ವಾ? ಈಗ ನಮಗೆ ಅದನ್ನು ಸೋಸುವಂಥ ಕೆಲಸ ಇಲ್ಲ. ಏನು ಶುದ್ಧವಾಗಿ ಶಾಸ್ತ್ರ ಉಪಲಬ್ಧ ಇದೆ ಅದನ್ನು ಸ್ವೀಕಾರ ಮಾಡುವುದು ಮಾತ್ರ ನಿಮ್ಮ ಪುಣ್ಯ ಇದೆ. ಏನು ಮುಂದೆ ಇಲ್ಲೊಂದು ಪ್ರಶ್ನೆ, ಶಬ್ದ ಬ್ರಹ್ಮ ಅಂದರೆ ಏನು? ಉತ್ತರ, ದ್ರವ್ಯ ಶ್ರುತವನ್ನು ಶಬ್ದ ಬ್ರಹ್ಮ ಎನ್ನುತ್ತಾರೆ. ಸಂಪೂರ್ಣ ದ್ರವ್ಯಶ್ರುತ ಶಬ್ದಾತ್ಮಕ ಇರುವುದರಿಂದ ಜಡ ಪೌದ್ಗಲಿಕ ಇದೆ, ಅಂದರೆ ಪುದ್ಗಲ ಇದೆ. ಪುದ್ಗಲ ಅಂದ ತಕ್ಷಣ ಅದರಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇದೆ, ಅದನ್ನು ಪುದ್ಗಲ ಅಂತಾರೆ. ಆ ವಿಷಯ ಬೇರೆ, ಅದೀಗ ಇಲ್ಲಿ ಬೇಡ. ಆದರೆ ಆತ್ಮ ಸ್ವಭಾವದ ಪ್ರತ್ಯಕ್ಷೀಕರಣ ಇರುವುದರಿಂದ ಇದು ಕಾರಣ ಇದೆ. ಶಬ್ದಶ್ರುತದ ಮಾಧ್ಯಮದಿಂದ ಚೈತನ್ಯ ಆತ್ಮಾನುಭೂತಿ ಜಾಗೃತಗೊಳ್ಳುತ್ತದೆ. ತತ್ವಜ್ಞಾನ ಆತ್ಮಜ್ಞಾನದ ಜ್ಯೋತಿಯಾದಾಗ ಅಂತರಂಗದಲ್ಲಿ ಪ್ರಜ್ವಲಿತ ಆಗುವುದೋ ಆಗ ಮೋಹ ರೂಪಿ ಕಳ್ಳನು ಓಡಿ ಹೋಗುತ್ತಾನೆ. ನೋಡಿ, ಇನ್ನೊಂದ್ಸಲ ಕೇಳ್ರಿ, ಯಾಕೆಂದ್ರೆ ಇದು ಸ್ವಲ್ಪ ಕಠಿಣ ವಿಷಯ ನಿಮ್ಗೆ ಅನಿಸ್ತಾ ಇದೆ. ಸ್ವಲ್ಪ ಸಮಾಧಾನವಾಗಿ ಕೇಳ್ರಿ. ತತ್ವಜ್ಞಾನ
ಆತ್ಮಜ್ಞಾನದ ಜ್ಯೋತಿ ಆದಾಗ ಅಂತರಂಗದಲ್ಲಿ ಪ್ರಜ್ವಲಿತ ಆಗು ಅಂದರೆ ಏನಾಗ್ತದೆ ಅವಾಗ? ಅದು ತತ್ವಜ್ಞಾನವು ಆತ್ಮಜ್ಞಾನದ ಜ್ಯೋತಿ ಆದಾಗ ಅಂತರಂಗದಲ್ಲಿ ಅದು ಪ್ರಜ್ವಲಿತ ಆಗುತ್ತದೆ. ಆವಾಗ ಮೋಹರೂಪಿ ಕಳ್ಳನು ಅಲ್ಲಿಂದ ಓಡಿ ಹೋಗುತ್ತಾನೆ. ವಿಷಯಾನುರಾಗದ ಅಂಧಕಾರ ತಕ್ಷಣವೇ ವಿಲೀನ ಆಗಿ ಹೋಗುತ್ತದೆ. ಸಮ್ಯಕ್ ದೃಷ್ಟಿಯ ಶ್ರುತಜ್ಞಾನದ ಅಂದರೆ ಸಮ್ಯಕ್ ದೃಷ್ಟಿಯ ಶ್ರುತಜ್ಞಾನ ಹೇಗೆ ಇರುತ್ತದೆ ಅದನ್ನು ಹೇಳ್ತಾರೆ ಕೇಳ್ರಿ. ಸಮ್ಯಕ್ ದೃಷ್ಟಿಯ ಶ್ರುತಜ್ಞಾನವು ನದಿಯ 2 ದಡಗಳು ಇದ್ದಂತೆ ಇರುತ್ತದೆ. ಆ 2 ದಡಗಳು ಪ್ರಮಾಣ ಮತ್ತು ನಯ ಇದ್ದ ಹಾಗೆ. ಆ ನದಿಯಲ್ಲಿ ಇಳಿದು ಸ್ನಾನ ಮಾಡುವವರ ಸಂಪೂರ್ಣ ಪಾಪ ತೊಳೆದು ಹೋಗುತ್ತದೆ. ಅಂತಹ ಜೀವನು ಅಕ್ಷಯ ಅವಿನಾಶಿ ಅನಂತ ಸುಖವನ್ನು ಪಡೆಯುತ್ತಾನೆ. ಜೀವನಿಗೆ ಕೇವಲ ಜ್ಞಾನ ರೂಪದ ಫಲ ಪ್ರಾಪ್ತವಾಗಲು ಬಹುಶ್ರುತ ಭಕ್ತಿಯು ಉತ್ತಮ ಬೀಜದ ಸಮಾನ ಇದೆ. ಜಿನವಾಣಿಯ ಸ್ವಾಧ್ಯಾಯವು ಅಂತರಂಗ ತಪ ಇದೆ. ಇದು ಕರ್ಮ ನಿರ್ಜರೆಯ ಶ್ರೇಷ್ಠ ಕಾರಣ ಇದೆ. ಮನಸ್ಸು ಅತಿ ಚಂಚಲ ಮಂಗನಂತೆ ಇದೆ. ಇದಕ್ಕೆ ಒಂದು ಉದಾಹರಣೆ ಏನು ಹೇಳಿದ್ದಾರೆ ಅಂತಂದರೆ, ಮನಸ್ಸು ಮಂಗನಂತೆ. ಆ ಮಂಗ ಬೇರೆ ಚೇಷ್ಟೆಗಳನ್ನು ಬಿಟ್ಟು ಸಂತೋಷವಾಗಿ ತಿಂದು ಉಂಡು ಹಾರಾಡಿಕೊಂಡು ಇರಲು ಅದಕ್ಕೆ ವಿಶಾಲವಾದ ವೃಕ್ಷ ಬೇಕು ಅಲ್ಲವೇ? ಅಂದರೆ ಮರ ಬೇಕು. ಅದೇ ರೀತಿ ವಿಶಾಲವಾದ ವೃಕ್ಷ ಉಪಲಬ್ಧ ಆಗಿ ಅದರಲ್ಲಿ ಅನೇಕ ಶಾಖೆಗಳು ಇರಬೇಕು, ಎಲೆಗಳು ಇರಬೇಕು, ಹೂ ಇರಬೇಕು, ಮಿಡಿ ಇರಬೇಕು, ಕಾಯಿ ಇರಬೇಕು, ಹಣ್ಣು ಇರಬೇಕು. ಇವೆಲ್ಲ ತುಂಬಿಕೊಂಡಿದ್ದರೆ ಮಂಗನ ಮನಸ್ಸು ಅದರಲ್ಲಿ ರಮಿಸುತ್ತದೆ. ಅದರಂತೆಯೇ ಶ್ರುತಸ್ಕಂದ ರೂಪದ ಮಹಾವೃಕ್ಷದಲ್ಲಿ ಈ ಮನರೂಪಿ ಮಂಗನನ್ನು ಆಡಲು ಬಿಡಬೇಕು. ಆವಾಗ ಅದು ಆರ್ದ್ರ ರೌದ್ರ ಧ್ಯಾನವನ್ನು ಬಿಟ್ಟು, ಅಂದರೆ ಮನಸ್ಸು ಉಳಿದಂತಹ ಧರ್ಮ ಮತ್ತು ಶುಕ್ಲ ಧ್ಯಾನಕ್ಕೆ ನುಗ್ಗಿ ಕರ್ಮಗಳನ್ನು ನಿರ್ಜರೆ ಮಾಡುತ್ತದೆ ಅಲ್ಲವೇ? ಆದ್ದರಿಂದ ಶ್ರುತ ಸ್ಕಂದ ಅಂದರೆ ಶ್ರುತ ಮಹಾಶಾಸ್ತ್ರಗಳ ಸ್ವಾಧ್ಯಾಯವನ್ನು ಯಾವಾಗಲೂ ಮಾಡ್ತಾ ಇದ್ದರೆ ಜೀವಕ್ಕೆ ಒಂದು ರೀತಿ ನೆಮ್ಮದಿ ಅನಿಸ್ತದೆ. ಆ ರೀತಿ ದುಷ್ಟ ಚೇಷ್ಟೆಗಳು ಆವಾಗ ಆಗುವುದಿಲ್ಲ ಅಲ್ವಾ? ಇನ್ನು ಮುಂದೆ ಪ್ರಶ್ನೆ, ಆತ್ಮನು ಸ್ವಭಾವದಿಂದಲೇ ಕೇವಲ ಜ್ಞಾನಿ ಇದ್ದಾನೆ ಅಂದ ಮೇಲೆ ಅವನಿಗೆ ಶಾಸ್ತ್ರಾಭ್ಯಾಸ ಏಕೆ ಬೇಕು? ಉತ್ತರ, ನೀರು ಸ್ವಭಾವದಿಂದ ಶೀತಲ ಇದೆ, ಸರಿ ಇದೆ, ಆದರೆ ಅಗ್ನಿಯ ಸಂಪರ್ಕದಿಂದ ಬಿಸಿಯಾಗಿದೆ. ಅದೇ ರೀತಿ ನಮ್ಮ ಆತ್ಮವು ಸ್ವಭಾವದಲ್ಲಿ ಇಲ್ಲ, ಅದು ಈಗ ವಿಭಾವದಲ್ಲಿ ಇದೆ. ಕಾರಣ 8 ಕರ್ಮಗಳಿಂದ ಒಂದೇ ಆತ್ಮನು ಬಂಧಿತನಾಗಿ ಅವುಗಳ ಪ್ರಕಾರದಿಂದ ಕುಣಿಯುತ್ತಿದ್ದಾನೆ. ತನ್ನ ನಿಯಂತ್ರಣದಲ್ಲಿ ತಾನು ಇಲ್ಲ. ತನ್ನನ್ನು ತಾನು ಪಡೆಯಲು ಶ್ರುತಾಭ್ಯಾಸದ ಅವಶ್ಯಕತೆ ಅತಿ ಅನಿವಾರ್ಯ, ಬೇಕೇ ಬೇಕು, ಬೇರೆ ದಾರಿನೇ ಇಲ್ಲ. ಇಲ್ಲಿ ಒಂದು ಸೂಚನೆ ತಿಳ್ಕೊಡ್ರಿ. ಈ ಎಲ್ಲ ಸೌಲಭ್ಯಗಳನ್ನು ಕೇವಲ ಭವ್ಯ ಜೀವ ಮಾತ್ರ ಪಡೆಯಲು ಸಾಧ್ಯ. ಅಂದರೆ ಭವ್ಯ ಜೀವ ಮಾತ್ರ ಪೂರ್ಣ ಜ್ಞಾನಿ ಆಗಬಹುದು, ಅಂದರೆ ಕೇವಲ ಜ್ಞಾನಿ ಆಗ್ಬೋದು. ಅಭವ್ಯನಿಗೆ 3 ಕಾಲದಲ್ಲಿ ಈ ಅವಕಾಶ ಇರುವುದಿಲ್ಲ. ಉದಾಹರಣೆಗೆ, ಶಾಸ್ತ್ರ ರೂಪದ ಅಗ್ನಿಯಲ್ಲಿ ಬಿದ್ದು ಭವ್ಯನು ಮಣಿಗಳ ಸಮಾನ ರೂಪ ಧರಿಸಿ ಶಾಶ್ವತ ಸ್ಥಾನವನ್ನು ಪಡೆಯುತ್ತಾನೆ. ಆದರೆ ಅಭವ್ಯನು ಅದರಲ್ಲಿ ಬಿದ್ದು ಕ್ಷಣಿಕ ಸಮಯ ಕೆಂಡದಂತೆ ಪ್ರಕಾಶಮಾನವಾಗಿ ಹೊಳೆದು ನಂತರ ಬೂದಿ ಆಗುತ್ತಾನೆ, ಅಂದರೆ ವ್ಯರ್ಥ ಆಗುತ್ತದೆ. ಅಭವ್ಯ ಜೀವನಿಗೆ ಈ ಶಾಸ್ತ್ರಾಧ್ಯಯನ ವ್ಯರ್ಥ ಆಗುತ್ತದೆ. ಯಾವ ವ್ಯಕ್ತಿ ಖ್ಯಾತಿ, ಲಾಭ, ಪೂಜೆ ಆದಿಗಳ ಕಾರಣದಿಂದ ಶ್ರುತಾಭ್ಯಾಸ ಮಾಡುತ್ತಾನೆ, ಅಂದರೆ ಖ್ಯಾತಿ, ಲಾಭ, ಪೂಜೆಯ ಆಶೆ ಇಟ್ಟುಕೊಂಡು
ನನಗೆ ನಾನು ಶ್ರುತಾಭ್ಯಾಸ ಮಾಡಿ ಎಲ್ಲಿಯಾದರೂ ಹೋಗಿ ವ್ಯಾಖ್ಯಾನ ಮಾಡಿದರೆ ನನಗೆ ಸನ್ಮಾನ ಮಾಡುತ್ತಾರೆ, ನನ್ನನ್ನು ಪೂಜಿಸುತ್ತಾರೆ, ನನಗೆ ಧನ ಸಂಪತ್ತಿಯೆಲ್ಲ ಕೊಡುತ್ತಾರೆ ಎಂಬ ಭಾವನೆಯಿಂದ ಯಾವುದಾದರೂ ವ್ಯಕ್ತಿ ಶ್ರುತವನ್ನು ಅಭ್ಯಾಸ ಮಾಡಿದರೆ ಅವನು ಕೂಡ ಶ್ರುತದ ಫಲವನ್ನು ಪಡೆಯುವುದಿಲ್ಲ. ಅವನಿಗೂ ಕೂಡ ಅದು ಕೇವಲ ಎಲ್ಲರೂ ಒಂದು ಹೊತ್ತಿಗೆ ಊಟ ಸಿಗ್ಬೋದು ಅಷ್ಟೇ, ಬಿಟ್ಟರೆ ಯಾವ ಉಪಯೋಗವೂ ಆಗುವುದಿಲ್ಲ. ನಿರಾಪೇಕ್ಷೆ ಅಂದರೆ ಯಾವುದೇ ಅಪೇಕ್ಷೆ ಇಲ್ಲದೆಯೇ, ಯಾವುದೇ ಆಶೆ ಇಲ್ಲದೆಯೇ ಶ್ರುತಜ್ಞಾನ ನಾವು ಪ್ರಾಪ್ತ ಮಾಡಿಕೊಂಡರೆ ಅದು ನಮಗೆ ತೀರ್ಥಂಕರ್ ಆಗುವಂತಹ ಪುಣ್ಯ ಪ್ರಕೃತಿ ಬಂಧಕ್ಕೂ ಕೂಡ ಕಾರಣ ಆಗುತ್ತದೆ. ಶ್ರುತಜ್ಞಾನವು ಮತಿಜ್ಞಾನ ಪೂರ್ವಕವಾಗಿ ಆಗುತ್ತದೆ. ಅಂದರೆ ಮತಿಜ್ಞಾನದಿಂದ ತಿಳಿದ ಪದಾರ್ಥಗಳನ್ನು ವಿಶೇಷ ರೂಪದಿಂದ ತಿಳಿಯುವುದು ಶ್ರುತಜ್ಞಾನ ಇದೆ. ಅಂಗಪ್ರವಿಷ್ಟ ಅಂಗಬಾಹ್ಯ ಎಂದು ಇದರಲ್ಲಿ ಮುಖ್ಯ 2 ಭೇದ ಇದೆ. ಇದರಲ್ಲಿ ಅಂಗ ಪ್ರವಿಷ್ಟದ್ದು 12 ಭೇದಗಳು ಇವೆ. ಇವುಗಳ ವಿಸ್ತಾರ ವರ್ಣನೆಗಳು ಅಕಸ್ಮಾತ್ ನೀವೇನಾದರೂ ತಿಳಿಯಲು ಬಯಸಿದರೆ ಇಲ್ಲಿ ನಾನು ಮತ್ತೆ ಹೇಳಿದರೆ ಅದು ಭಾಳ ಜಾಸ್ತಿ ಆಗುತ್ತದೆ. ಆದ್ದರಿಂದ ಅನೇಕ ಭಾಗಗಳು ಆಗ್ತವೆ. ಇದಕ್ಕೆ ನೀವು ಒಂದು ಕೆಲಸ ಮಾಡಬೇಕೀಗ. ಇದರ ಇಷ್ಟು ಸುಂದರವಾದ ವರ್ಣನೆ ಇದೆ. ಇದು ಶ್ರುತಂ ಮತಿ ಪೂರ್ವಂ ದ್ವಾಯನೇಕ ದ್ವಾದಶ ಭೇದಂ ಅನ್ನುವಂತಹ ಒಂದು ತತ್ವಾರ್ ಸೂತ್ರದ ಸೂತ್ರ ಇದೆ. ನೀವು ಅದರಲ್ಲಿ ಬಹಳ ವಿಸ್ತಾರವಾಗಿ ಇದನ್ನು ಎಲ್ಲ ಪದ ಸಂಖ್ಯೆಗಳು, ಅಕ್ಷರ ಸಂಖ್ಯೆಗಳು ಇದನ್ನೆಲ್ಲ ನೀವು ಅಲ್ಲಿ ತಿಳಿಯಬಹುದು. ಯಾರಿಗೆ ಆಸಕ್ತಿ ಇದೆ ಅವರು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗ್ರಿ. ಅಲ್ಲಿ ಹೋಗಿ ವಿದ್ಯಾಭೂಷಣ್ ಮಹಾರಾಜ್ ಟೈಪ್ ಮಾಡಿ ಅಥವಾ ವಾಯ್ಸ್ ಕೊಡ್ರಿ, ಫೋಟೋ ಬರ್ತದೆ, ಇನ್ಸ್ಟಾಲ್ ಮಾಡಿಕೊಡ್ರಿ. ಆ್ಯಪ್ ಬಂತು ನಿಮಗೆ. ಆ ಆ್ಯಪ್ನಲ್ಲಿ ತತ್ವಾರ್ಥ ಸೂತ್ರದ ಅರ್ಥಗಳನ್ನು 263 ಭಾಗಗಳಲ್ಲಿ ಹೇಳಲಾಗಿದೆ. ಅದರಲ್ಲಿ ನೀವು ಭಾಗ 27ರಿಂದ ಪ್ರಾರಂಭವಾಗಿ ಭಾಗ 44ರವರೆಗೆ ಕೇಳಿ ತಿಳಿದುಕೊಳ್ಳಿರಿ. ಮತ್ತು ಯೂಟ್ಯೂಬ್ನಿಂದ ಅಂದರೆ ಯೂಟ್ಯೂಬಿಗೆ ಹೋಗಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆವಾಗ ನಿಮಗೆ ವಿಸ್ತಾರವಾದ ವರ್ಣನೆ ಅಲ್ಲಿಂದ ಸಿಗುತ್ತದೆ. ಅಲ್ಲಿ ವಿಸ್ತಾರವಾಗಿ ವರ್ಣನೆ ಮಾಡಿರುವುದರಿಂದ ಇಲ್ಲಿ ಮತ್ತೆ ಅದನ್ನು ಹೇಳುವುದಿಲ್ಲ. ಅರ್ಥ ಆಯಿತು? ಇನ್ನು ಮುಂದೆ ಉಪಾಧ್ಯಾಯ ಪರಮೇಷ್ಠಿ 11 ಅಂಗ 14 ಪೂರ್ವದ ಜ್ಞಾನಿ ಇದ್ದು ಅವರ ಭಕ್ತಿ ಮಾಡುವುದು ಬಹುಶ್ರುತ ಭಕ್ತಿ ಇದೆ. ಇದರಿಂದ ಜ್ಞಾನಾವರಣೀಯ ಕರ್ಮದ ಹಾನಿಯಾಗಿ ಕ್ಷಯಕ್ಷಮ ಶಕ್ತಿ ಬೆಳೆಯುತ್ತದೆ. ಸಮ್ಯಕ್ ದರ್ಶನ ಪುಷ್ಟ ಆಗುತ್ತದೆ. ತೀರ್ಥಂಕರ ಪ್ರಕೃತಿ ಪುಣ್ಯ ಬಂಧಕ್ಕೆ ಇದು ಸಹಾಯ ಮಾಡುತ್ತದೆ ಮತ್ತು ಚಾರಿತ್ರ್ಯ ಕೂಡ ಇದರಿಂದ ನಿರ್ಮಲ ಆಗುತ್ತದೆ. ಪಂಚ ಆಚಾರಗಳಲ್ಲಿ ಒಂದು ಜ್ಞಾನಾಚಾರ ಎಂಬುದು ಇದೆ. ಜ್ಞಾನಾಚಾರದ 8 ಭೇದಗಳು ಇವೆ. ಇದನ್ನು ಒಂದು ಸ್ವಲ್ಪ ಬರೆದುಕೊಳ್ಳಿರಿ. ಅರ್ಥಾಚಾರ, ವ್ಯಂಜನಾಚಾರ, ಉಭಯಾಚಾರ, ಕಾಲಾಚಾರ, ಉಪಾದಾನಾಚಾರ, ವಿನಯಾಚಾರ, ಸ್ವಾಚಾರ್ಯ ಜನ್ಹ ಪನ್ನವ ಆಚಾರ, ಬಹುಮಾನಾಚಾರ. ಈಗ ಇದು ಸ್ವಲ್ಪ ಈ ಶಬ್ದಗಳು ಕಠಿಣ ಇರೋದರಿಂದ ನಿಮಗೆ ಇದನ್ನು ಇನ್ನೊಂದು ಸಲ ಹೇಳೋದು ನನಗೆ ಅನಿವಾರ್ಯ ಇದೆ. ಒಂದು ಸಲಕ್ಕೆ ಇದು ನಿಮ್ಗೆ ಗೊತ್ತಾಗಲ್ಲ, ಅಷ್ಟು ವೇಗವಾಗಿ ನೀವು ಇದನ್ನು ಬರ್ಕೊಳ್ಳೋಕೆ ಆಗೋದು ಇಲ್ಲ. ಬರೆದ್ರೂ ಕೂಡ ಅಕ್ಷರ ತಪ್ಪಾಗೋದು ಇದರಲ್ಲಿ ಗ್ಯಾರಂಟಿ ಇದೆ. ಇನ್ನೊಂದು ಸಲ ಅದಕ್ಕೆ ಸಮಾಧಾನವಾಗಿ ಕೇಳ್ರಿ. ಅರ್ಥಾಚಾರ, ವ್ಯಂಜನಾಚಾರ, ಉಭಯಾಚಾರ, ಕಾಲಾಚಾರ, ಉಪಧಾನಾಚಾರ, ವಿನಯಾಚಾರ. ಈಗ ಒಂದು ಶಬ್ದ ಬರ್ತದೆ ನೋಡಿ, ಇದೊಂದು ಸ್ವಲ್ಪ ಭಾಳ ಗಮನ ಇಟ್ಟು ಕೇಳಬೇಕಾಗ್ತದೆ. ನೀವು ಗಮನ ಇಡ್ರಿ. ಸ್ವಾಚಾರ್ಯಧ್ಯನ್ನ ಪನ್ನವ ಆಚಾರ. ಇನ್ನು ಕೊನೆಯದಾಗಿ ಬಹುಮಾನ ಆಚಾರ ಇರಲಿ. ಈಗ ಒಂದೊಂದನ್ನು ಅರ್ಥ ಹೇಳುತ್ತಾ ಹೋಗುತ್ತೇನೆ, ಮತ್ತು ಅದಕ್ಕೆ
ಕೆಲವೊಂದು ಸಂಬಂಧಿತ ಘಟನೆಗಳು ಆಗಿದ್ದಾವೆ, ಅದನ್ನು ಕಥಾರೂಪದಲ್ಲಿ ಹೇಳಲಾಗ್ತದೆ. ಯಾಕೆಂತಂದರೆ ಯಾವುದರಲ್ಲಿ ಯಾವ ದೋಷ ಬಂದರೆ ಏನು ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಇಲ್ಲಿ ಹೇಳಲಾಗ್ತದೆ. ಈಗ ನೋಡ್ರಿ, ಮೊದಲು ಅರ್ಥಾಚಾರದ ಬಗ್ಗೆ ಹೇಳಲಾಗ್ತದೆ. ಜ್ಞಾನದಿಂದ ತಿಳಿದ ಅರ್ಥ ಮತ್ತು ಪದಾರ್ಥವನ್ನು ಚೆನ್ನಾಗಿ ಧಾರಣೆ ಮಾಡುವುದು ಇದು, ಮತ್ತು ಅಪೇಕ್ಷಾ ದೃಷ್ಟಿಯಿಂದ ಪ್ರಸಂಗಾನುಸಾರ ಪ್ರತ್ಯೇಕ ಪದದ ಯೋಗ್ಯ ಅರ್ಥ ಗ್ರಹಿಸುವುದು. ಕಾರಣ ಅದು ಸಿದ್ಧಾಂತದ ವಿಪರೀತ ಆಗಬಾರದು. ಪುನಃ ಗ್ರಂಥ ಶಾಸ್ತ್ರ ರಚನೆಯ ಸಮಯ, ಧರ್ಮೋಪದೇಶದ ಸಮಯದಲ್ಲಿ ಲೇಖಕ ಅಥವಾ ವಕ್ತ ಅರ್ಥದ ಗ್ರಹಣದಲ್ಲಿ ವಿಭ್ರಮೆ ಆಗದಂತೆ ಜಾಗ್ರತೆ ವಹಿಸಬೇಕು. ಓದುವವರು ಸಂದೇಹದಲ್ಲಿ ಬೀಳಬಾರದು. ಇದರ ಸಂಬಂಧಿ ಒಂದು ಕಥೆಯನ್ನು ಮುಂದೆ ಹೇಳಲಾಗ್ತದೆ. ಅಂದರೆ ಈ ಅರ್ಥಾಚಾರದಲ್ಲಿ ಇದೆಲ್ಲ ಬರಬೇಕು, ಅರ್ಥ ಆಯಿತು. ಇದರ ಸಂಬಂಧಿ ಅಂದರೆ ಈಗ ಏನಿದೆ ಅರ್ಥಾಚಾರ, ಇದರ ಸಂಬಂಧಿ ಒಂದು ಆರಾಧನಾ ಕಥಾಕೋಶದಿಂದ ಆಯ್ದು ಒಂದು ಕಥೆಯನ್ನು ಹೇಳಲಾಗ್ತದೆ, ಕೇಳ್ರಿ. ಅರ್ಥಹೀನ ವಾಕ್ಯದ ಕಥೆ. ಅಯೋಧ್ಯೆ ಇದೆಯಲ್ಲ, ಅಲ್ಲಿ ಆಗ ವಸುಪಾಲ ರಾಜ ಇದ್ದ. ಮತ್ತೆ ಅವನ ಹೆಂಡತಿಯ ಹೆಸರಿತ್ತು ವಸುಮತಿ ಅಂತೇಳಿ. ಇವರಿಗೆ ಒಬ್ಬ ವಸುಮಿತ್ರ ಎಂಬ ಬುದ್ಧಿವಂತ ಮಗ ಹುಟ್ಟಿದ. ಈಗ ಮಗ ಸ್ವಲ್ಪ ದೊಡ್ಡಾದ ಮೇಲೆ ಆ ವಸುಮಿತ್ರ ಬಾಲಕನಿಗೆ ವಿದ್ಯಾಭ್ಯಾಸಕ್ಕಾಗಿ ಗರ್ಗ ಅನ್ನುವ ಹೆಸರಿನ ಒಂದು ವಿದ್ವಾಂಸ ಪಂಡಿತನನ್ನು ನೇಮಿಸಲಾಯಿತು. ರಾಜ ವಸುಪಾಲ ಉಜ್ಜಯಿನಿಯ ವೀರದತ್ತನ ಅಪರಾಧಕ್ಕಾಗಿ, ಅಂದರೆ ಒಬ್ಬ ರಾಜ ಇದ್ದ ಎಲ್ಲಿ ಉಜ್ಜಯಿನಿಯಲ್ಲಿ, ಅವನು ಅಪರಾಧ ಮಾಡಿದ ಅಂಥೇಳಿ ಅವನ ಮೇಲೆ ದಂಡೆತ್ತಿ ಹೋದ ಸೈನ್ಯ ತಗೊಂಡು. ಯುದ್ಧ ನಡೀತಾ ಇದೆ, ಬಹಳ ದಿನಗಳು ಹೋಯಿತು. ಆವಾಗ ಈ ರಾಜ ವಸುಪಾಲನಿಗೆ ಮಗನ ಬಗ್ಗೆ ಚಿಂತೆ ಅನ್ನಿಸಿತ್ತು. ಯಾರ ಮೇಲೆ? ವಸುಮಿತ್ರ ಬಾಲಕನ ಮೇಲೆ ಚಿಂತೆ ಅನ್ನಿಸ್ತು. ಯಾಕೆಂತಂದರೆ ಅವನಿಗೆ ವಿದ್ಯಾಭ್ಯಾಸ ಸರಿ ಆಗಲೇಬೇಕು. ನನ್ನ ಯುದ್ಧ ಹೀಗೆ ನಡೀತಾ ಇರಲಿ, ಎಷ್ಟು ಕಾಲ ಬೇಕಾದರೂ ನಡೀತದೆ, ಆದರೆ ಅವನ ವಿದ್ಯಾಭ್ಯಾಸ ನಿಲ್ಲಬಾರದು ಎಂದು ಅವನ ಕ್ಷೇಮಕ್ಕಾಗಿ, ಅಂದರೆ ಮಗ ವಸುಮಿತ್ರನ ಕ್ಷೇಮಕ್ಕಾಗಿ ವಸುಪಾಲ ಒಂದು ಪತ್ರವನ್ನು ಬರೆದ. ಅದರ ಒಳಗಡೆ ಬರೆದಿತ್ತು ಏನು ಅಂತಂದರೆ, ಮಗನಿಗೆ ಓದಲು ಎಲ್ಲ ವ್ಯವಸ್ಥೆಯನ್ನು ಮಾಡಿರಿ ಮತ್ತು ಉಪಾಧ್ಯಾಯ ಗರ್ಗನಿಗೆ ತಿನ್ನಲು ಉಣ್ಣಲು ಕಡಿಮೆ ಬೀಳದಿರಲಿ. ಅವನಿಗೆ ತುಪ್ಪ, ಅನ್ನ, ಹಾಲು ಕೊಡಿ ಮತ್ತು ಊಟದ ಜೊತೆಗೆ ಶಾಯಿ ಆದಿ ಕೊಡಬೇಕು ಮತ್ತು ಲೇಖನಿ ಕ್ರಿಯಾವಸ್ತು ಕೊಡಿರಿ. ಈ ರೀತಿ ಬರೆದುಬಿಟ್ಟ. ಅದು ಪತ್ರ ಇಲ್ಲಿಗೆ ಬಂತು. ಓದುವವರು ಅದನ್ನು ಏನು ಓದಿದ್ರು ಗೊತ್ತಾ? ಓದುವ ಮನುಷ್ಯ ಏನು ಓದಿದ ಗೊತ್ತಾ? ಅದನ್ನ ಮಸಿಸ್ಪ್ರಕ್ತಂ ನು ಶಾಲಿಭಕ್ತ್ಯ ಅಂತ ಓದಿಬಿಟ್ಟ. ಅಂತಂದರೆ ಇದರ ಅರ್ಥ, ತುಪ್ಪ, ಹಾಲು, ಮಸಿಯಿಂದ ಮಿಶ್ರಿತ ಅನ್ನ ಉಪಾಧ್ಯಾಯನಿಗೆ ಕೊಡ್ರಿ ಎಂದು ಆಯಿತು. ಅವನು ಓದಿದ್ದು ತಪ್ಪು ಓದಿದ್ದಾಯಿತು. ಹೀಗೆ ಆಯಿತು. ಇನ್ನು ರಾಜ ಯುದ್ಧ ಮುಗಿಸಿ ಮರಳಿ ಬಂದ. ಆವಾಗ ಉಪಾಧ್ಯಾಯನ ಕ್ಷೇಮ ಸಮಾಚಾರವನ್ನು ಕೇಳಿದ. ಆವಾಗ ಉಪಾಧ್ಯಾಯ ಕೈ ಮುಗಿದು, ನನಗೆ ನಿವೃತ್ತಿ ಕೊಡ್ರಿ, ನಾನು ಬದುಕೋದು ಭಾಳ ಕಷ್ಟ ಆಗಿದೆ ಅಂತ ಹೇಳ್ದ. ರಾಜನಿಗೆ ಅರ್ಥ ಆಗಿಲ್ಲ. ನಿನಗೆ ಏನು ಸಮಸ್ಯೆ ಆಯಿತು? ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನಾದ್ರು ಇರೋದಕ್ಕೆ ಕಡಿಮೆ ಆಯಿತಾ? ಇಲ್ಲ. ಏನಾಯಿತು ಹಾಗಾದ್ರೆ ನಿನಗೆ? ಆವಾಗ ಕೈ ಮುಗಿದು ಆ ಗರ್ಗ ಗುರು ಅಂದ, ನನಗೆ ಊಟದ ಜೊತೆಗೆ ಆ ಮಸಿಯನ್ನು ತಿನ್ನೋದಕ್ಕೆ ಆಗೋದಿಲ್ಲ, ದಯವಿಟ್ಟು ನನಗೆ ನನ್ನ ನಿವೃತ್ತಿ ಕೊಡ್ರಿ ಅಂತ ಕೇಳ್ದ. ಆವಾಗ ರಾಜನಿಗೆ ಆಶ್ಚರ್ಯನೂ ಆಯಿತು, ಸಿಟ್ಟು ಬಂತು, ಎಲ್ಲ ಒಂದೇ ಸಲ ಆಯಿತು. ಆ ಪತ್ರ ಓದುವವನಿಗೆ ಕರೆದು ಹೇಳ್ದ, ಏನು ಓದಿ ಹೇಳಿದೆ ಅಂತ. ಈಗ ಅವನು ಹೇಳ್ದ, ಊಟದ ಜೊತೆಗೆ ಮಸಿ ಕೊಡ್ರಿ ಅಂತಿತ್ತಲ್ಲ. ಅಂದ್ರೆ ಮಸಿ ಅಂದರೆ ಕೆಂಡಗಳನ್ನ ಪುಡಿ ಮಾಡಿ ಕೊಡ್ತಾ ಇದ್ರು ಪಾಪ ಅವನಿಗೆ. ಏನು ಮಾಡೋದು? ಅಯ್ಯೋ ದೇವ್ರೆ. ಇನ್ನು ರಾಣಿ ಕೇಳಿದ್ರೆ ಅವಳು ಹಾಗೆ ಅಂದ್ಲು, ಪತ್ರ ಓದುವವನು ಅದೇ ರೀತಿ ಓಡಿ ಹೇಳಿದಾನೆ ಅಂತೇಳಿ. ಆವಾಗ ರಾಜನಿಗೆ ಇಷ್ಟೊಂದು ಸಿಟ್ಟು ಬಂತು. ಆವಾಗ ಅವನಿಗೆ ಆ ಪತ್ರ ಓದುವವನಿಗೆ ಅವನು ಅತಿ ಕಠಿಣವಾದ ಶಿಕ್ಷೆಯನ್ನು ರಾಜ ಕೊಟ್ಟುಬಿಟ್ಟ. ನೋಡ್ರಿ, ಇಲ್ಲಿ ಏನು ಇದೆ, ಇದು ಯಾವುದಿದೆ? ಅರ್ಥಹೀನ ವಾಕ್ಯದ ಕಥೆಯನ್ನು ಇಲ್ಲಿ ಹೇಳಲಾಯಿತು. ಆ ರೀತಿ ಆಗಬಾರ್ದು. ಶಾಸ್ತ್ರದಲ್ಲಿ ಅಕಸ್ಮಾತ್ ನಾವು ಆ ರೀತಿ ಮಾಡ್ಕೊಂಡು ಹೋದರೆ ಏನಾರು ಪ್ರಮಾದದಿಂದ ಎಷ್ಟು ಅನಾಹುತ ಆಗಬಹುದು ಅಲ್ಲವೇ? ಆ ರೀತಿ ಆಗಬಾರದು.
ಅದರಿಂದ ಧರ್ಮದ ಹಾನಿ ಆಗ್ತದೆ ಅಲ್ವಾ? ಮುಂದಿನ ಬಾಕ್ವರ್ಗನ್ನು ಕೇಳನಾಡ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜ್. ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.